ನಿಜ ಗೊತ್ತಾಗ್ಬೇಕಲ್ವಾ ನಿನಗೆ? ಹೌದು. ನೀ ಎಲ್ಲಿಂದ ಬಿಟ್ಟಿಯೋ ಅಲ್ಲಿಂದಾನೇ ಶುರು ಮಾಡಿದ್ದೀನಿ. ನರಸಿಂಹರಾವ್ ಮೇಲಿನ ಸೇಡ್ ನೀನ್ ಪೂರ್ತಿಯಾಗಿ ಕೈ ಬಿಟ್ಟೆ. ಅವನ್ ಮಗಳನ್ನ ಪ್ರೀತಿಸಿದ್ದು ನಾಟಕ ಅಷ್ಟೇ. ನರಸಿಂಹರಾವ್ಗೆ ಏಟ್ ಕೊಡಬೇಕಾಗಿತ್ತು. ಅವನ್ ಮಗಳು ಸುಲಭವಾಗಿ ಸಿಕ್ಕಿದ್ಲು, ಬಳಸ್ಕೊಳ್ಳೋಣ ಅಂತ ಪ್ರೀತಿಸೋ ನಾಟಕ ಮಾಡಿದೆ. ಇದು ಧೈರ್ಯ ಇರೋರು ಮಾಡೋದಲ್ಲ, ಬೆನ್ನು ಚೂರಿ ಹಾಕೋದು ಮೋಸ. ಅವನು ಮಾಡಿದ್ದು ಅದನ್ನೇ ತಾನೆ. ನಮ್ಮಪ್ಪನ್ನ ಅವನು ಹಾಗೆ ಕೊಂದಿದ್ದು. ಹಾಗಾದ್ರೆ ನಿನಗೂ ನರಸಿಂಹನ್ಗೂ ವ್ಯತ್ಯಾಸನೇ ಇಲ್ವಾ? ಅದೆಲ್ಲ ಯಾವನಿಗಮ್ಮ ಬೇಕು? ಸೇಡು ಮುಖ್ಯ. ನೀನು ಅವನ ಮೇಲೆ ಅಷ್ಟು ದ್ವೇಷ ಕಾಡ್ತಾ ಇದ್ದವಳು ತಣ್ಣಗಾದೆ. ನಿನಗೋಸ್ಕರ ಕಣೋ. ಅವನ್ ಮಗಳನ್ನ ನೀನ್ ಪ್ರೀತಿಸ್ದೆ ಅಂತ ನಾನ್ ತಣ್ಣಗಾಗಿದ್ದು. ಪಾಪ ಇದ್ರಲ್ಲಿ ಅಮೃತಂದ ಏನ್ ತಪ್ಪಿದೆ? ನನ್ ತಪ್ಪೇನಿತ್ತಮ್ಮ? ಅಪ್ಪನ್ನ ನನ್ನ ಮುಖಾನು ನೋಡಕ್ ಮುಂಚೆ ಅವನ್ನ ಕೊಂದ್ ಹಾಕ್ತ. ನಾನು ಅಪ್ಪನ್ನ ನೋಡಿರೋದು ಬರೀ ಫೋಟೋದಲ್ಲಷ್ಟೇ. ತಪ್ಪು ಮಾಡ್ತಿದ್ಯಾ ಆರ್ಯನ್? ಇದಕ್ಕೆಲ್ಲ ನಾನು ಅವಕಾಶ ಕೊಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ಅದ್ ಹೇಗ್ ತಡೀತೀಯ ನಾನು ನೋಡ್ತೀನಿ. ನೀನು ನನ್ ಮಗ, ಹೆತ್ತವ್ರಿಗೆ ತಡಿಯೋಕ್ಕೂ ಬರುತ್ತೆ. ನೋಡೋಣ. ಆರ್ಯನ್, ನಾವ್ ಅನ್ಕೊಂಡಿರೋ ಹಾಗೆ ಒಳ್ಳೆ ಹುಡುಗ ಅಲ್ಲ. ಅಯ್ಯೋ ದೇವ್ರೆ. ಅಮೃತನ್ಗೆ ಹಿಂಸೆ ಕೊಡ್ತಿದ್ದಾನೆ ಅಂತ ಅಲ್ಲ, ಆದ್ರೆ ಅವನಿಗೆ ಅಮೃತನ್ ಬಗ್ಗೆ ಇರೋ ಪ್ರೀತಿಗಿಂತ ಅಣ್ಣ ಅವ್ರ ತಂದೆನ ಕೊಂದಿದ್ದಾನೆ ಅನ್ನೋ ದ್ವೇಷನೇ ಹೆಚ್ಚು. ಅದಕ್ಕೆ ಸಾವಿತ್ರಿಗೆ ತುಂಬಾ ಹಿಂಸೆ ಕೊಡ್ತಿದ್ದಾನೆ. ನೀನ್ ಯಾಕೆ ಬಂದಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನ್ನ ಹಳೆ ಚಾಳಿನ ಮತ್ತೆ ನೀನು ಹೇಳಿದ್ನಲ್ಲ ಮರ್ತಿದ್ದೀನಿ ಅಂತ. ನಾನು ಮರ್ತಿಲ್ಲ, ಮರೆಯೋದು ಇಲ್ಲ. ನನ್ನ ಅಣ್ಣನ್ಗೆ ಹುಷಾರ್ ತಪ್ಪಿಸಿ ಮೂಲೆ ಹಿಡಿಯೋ ಹಾಗೆ ಮಾಡಿದ್ದೆ. ಅವನ್ ಬಲಗೈ ತರ ಇದ್ದ ಅಶ್ವತ್ಥನ್ನ ಕೊಲೆ ಮಾಡಿದೆ. ಇದು ಕಡಿಮೆ ಆಯ್ತಲ್ಲ. ನಾನು ಅದನ್ನೆಲ್ಲ ಮರ್ತಿದ್ದೀನಿ. ಅಣ್ಣನ್ನೇ ದೇವ್ರು ಅನ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಹರಿ, ಇನ್ನೊಂದು ನಿಮಿಷ ಇವನಿಲ್ಲಿ ಕುಡ್ದು ಕಳ್ಸು ಹೊರಗಡೆ. ಇಂದ್ರಜಿತ್, ಕರ್ದಿದ್ದು ಅಣ್ಣ, ಅವನೇ ಹೋಗು ಅನ್ಲಿ. ಒಂದು ಕ್ಷಣನೂ ಇಲ್ಲಿರಲ್ಲ. ಮೋಸನ? ಯಾವ ಮೋಸ? ಬೇಡ ನರಸಿಂಹ, ಮುಂದಿನ ನೋಡೋಣ. ನಾವು ಕಾದಾಡೋ ಸಮಯ ಅಲ್ಲ ಇದು. ದೊಡ್ಡೋರು ನಾವು, ದೊಡ್ಡತನನ ಮೈಗೂಡಿಸ್ಕೋಬೇಕು. ನಿನ್ನ ಪಾಠ ನನಗೆ ಬೇಕಾಗಿಲ್ಲ. ನಿನ್ನ ನನ್ನ ಮಧ್ಯೆ ಯಾವ ಮಾತು ಉಳಿದಿಲ್ಲ. ಇಡು ಫೋನ್ನ. ನಾನ್ ಪೆತ್ತಿ ಅವನ್ ಹಾಕಿದ ಬಲೆಲ್ ಸಿಕ್ಕಾಕೊಂಡೆ. ಸುಲಭವಾಗಿ ಹೊರಗೆ ಬರ್ಬೋದಿತ್ತು, ಆದ್ರೆ ಅಮೃತ ನೆನೆಸ್ಕೊಂಡು. ನಾನ್ ಅಮೃತನ ಹತ್ರ ಮಾತಾಡ್ಬೇಕು. ಪ್ಲೀಸ್ ಅಮೃತನ್ನ ಮನೆಗೆ ವಾಪಸ್ ಕರ್ಕೊಂಡು ಬಂದ್ಬಿಡು. ನನಗೂ ಅದೇ ಬೇಕು. ಕಾರಣ ಇಲ್ಲದೆ ಅಮೃತ ಮನೆಗೆ ಬರ್ತಾಳ? ಆದ್ರೆ ಇದಕ್ಕೆಲ್ಲ ಸಾಕ್ಷಿ ಹೇಗೆ ಹುಡ್ಕೋದನ್ನ? ನಾನೇ ಕಣ್ಣಾರಿಕೊಂಡಿರೋ ಸತ್ಯ. ನೀನು ನನ್ನನ್ನು ನಂಬಬಹುದಾದ್ರೆ, ನನ್ನ ಅಮೃತನ್ ಮಧ್ಯೆ ಇರೋ ಪ್ರೀತಿನ ನಂಬಬಹುದಾದ್ರೆ ದಯವಿಟ್ಟು ಸೀರಿಯಸ್ ಆಗಿ ಯೋಚನೆ ಮಾಡು. ಇಲ್ಲದೆ ಇದ್ರೆ ಮುಂದೆ ನಾವು ತುಂಬಾ ಹಿಂಸೆ ಅನುಭವಿಸ್ತೀವಿ. ಯಾಕೆ ಹೀಗ್ ಮಾಡಿದೆ ಅಂತ ನಾನು ಕೇಳಲ್ಲ. ನನಗ್ ಗೊತ್ತು, ಎಲ್ರಿಗೂ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಈಗ ಮದ್ವೆ ಆಗಕ್ ನನ್ಗೂ ಇಷ್ಟ ಇರ್ಲಿಲ್ಲ ಅಜ್ಜಿ. ಆಗಿದ್ರ ಬಗ್ಗೆ ಚರ್ಚೆ ಮಾಡಿ ಏನ್ ಪ್ರಯೋಜನ ಅಮೃತ? ಆರ್ಯನ್ ಹೇಗಿದ್ದಾನೆ? ನಿಮ್ಮ ಅತ್ತೆ ತುಂಬಾ ತಣ್ಣಗಾಗಿದಾರಂತೆ. ಹೌದಜ್ಜಿ, ಅದಂತೂ ಆರ್ಯನ್ಗೂ ಆಶ್ಚರ್ಯ. ಪುಣ್ಯ ಮಾಡಿದ್ದಾರೆ. ಇಂಥ ಹುಡುಗಿ ಸಿಕ್ಕೋದು ಸುಮ್ನೆನಾ? ಲೆಕ್ಕ ಅಂದ್ಮೇಲೆ ಜ್ಞಾಪಕ ಬಂತು. ತಪ್ಪು ತಿಳ್ಕೊಬೇಡ. ದುಡ್ಡು ಕಾಸಿನ ಬಗ್ಗೆ ಏನು ತೊಂದರೆ ಆಗ್ಲಿಲ್ಲ ತಾನೆ? ಅಯ್ಯೋ, ದುಡ್ಡು ಕಾಸಿನ ಬಗ್ಗೆ ನನ್ನ ಹತ್ರ ಯಾಕೆ ಕೇಳ್ತೀರಾ ಅತ್ತೆ? ಅದಕ್ಕೆ ಅಂತಾನೆ ಹೊರಗಿಂದ ಕರ್ಕೊಂಡ್ ಬಂದಿದ್ದಾರೆ ಭಾವ. ಅಹಲ್ಯ, ಮಂಜರಿ, ಯಾಕೆ ಸಿಟ್ಟಾಗ್ತೀಯಾ? ನಾನೇನ್ ತಪ್ಪು ಹೇಳಿಲ್ವಲ್ಲ ಅತ್ತೆ. ಮಂಜರಿ ಸೊಂಟ ನೋಡಿದ್ರ?